ಎಲ್ಲರಿಗೂ ಹಾಯ್. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಎಲ್ಲರೂ ಹೆಚ್ಚಿನ ಎಪಿಸೋಡ್ಗಳನ್ನು ಕೇಳ್ತೀರಾ. ಕ್ಷಮಿಸಿ, ಹೆಚ್ಚಿನ ಎಪಿಸೋಡ್ಗಳನ್ನ ಹಾಕೋಕ್ಕಾಗಲ್ಲ. ಯಾಕಂದರೆ ಈಗಾಗಲೇ ಹೇಳಿರೋ ಹಾಗೆ ನಾನು ಪ್ರತಿಲಿಪಿಯಲ್ಲಿ ಕತೆಗಳನ್ನ ಬರೆಯೋದ್ರಿಂದ ಅಲ್ಲಿಗೆ ಹೆಚ್ಚಿನ ಸಮಯ ಕೊಡ್ತೀನಿ. ಇಲ್ಲಿ ಸಿಗುವ ಸಮಯದಲ್ಲಿ 2ರಿಂದ 3 ಕತೆ ಮಾತ್ರ ಹಾಕೋಕೆ ಆಗೋದು. ನಿವೇದಿತಾಳ ಬರ್ತ್ಡೇಗೆ ಗಿಫ್ಟ್ ಕೊಡುವ ಸಲುವಾಗಿ ರಾತ್ರಿ ಹೊತ್ತಲ್ಲಿ ಆಚೆಗೆ ಬಂದ ಋತ್ವಿ ಅರಿಯದೆಯೇ ರೇಷ್ಮಾ ಕಡೆಯ ವ್ಯಕ್ತಿಯ ಕಣ್ಣಿಗೆ ಬಿದ್ದು ಅವನು ಅವಳನ್ನು ಹಿಡಿಯಲು ಬರುವಾಗ ಅವಳೆದುರು ಬಂದ ರುಷ್ನ ಹತ್ತಿರ ಸಹಾಯ ಕೇಳಿದಾಗ ಮೊದಲು ತನ್ನೊಂದಿಗೆ ಡಿನ್ನರ್ಗೆ ಬರಬೇಕು ಎನ್ನುವ ಡಿಮ್ಯಾಂಡ್ ಇಟ್ಟ ರುಷ್ ಅವಳು ಡಿನ್ನರ್ಗೆ ಬರಲು ಒಪ್ಪಿದ ಮೇಲೆ ಮತ್ತೆ ಮುತ್ತಿಗಾಗಿ ಕೆನ್ನೆ ಚಾಚುತ್ತಾನೆ. ರುಷ್, ನಿಂಗೇನು ಹುಚ್ಚ? ಅವನು ಅಲ್ಲಿ ದೊಣ್ಣೆ ತರ್ತಾ ಇದ್ದಾನೆ, ನಿಂಗೆ ಮುತ್ತು ಬೇಕಾ ಎಂದು ಅರಚುವ ಋತ್ವಿಗೆ ಶ್, ಕಿರ್ಚಬೇಡ, ನಾನು ಕೇಳಿದ್ದು ಕೊಟ್ಟರೆ ನಿನ್ನನ್ನು ಸೇವ್ ಮಾಡ್ತೀನಿ ಎನ್ನುವ ಹೊತ್ತಿಗೆ ದಪ್ಪ ದೊಣ್ಣೆ ಹಿಡಿದು ಋತ್ವಿಯ ಮೇಲೆ ಹಲ್ಲೆ ಮಾಡಲು ಬರುತ್ತಾನೆ ಅವಳ ಹಿಂದೆ ಬಿದ್ದಿದ್ದ ವ್ಯಕ್ತಿ. ಆಗ ಭಯದಿಂದ ಕಿರುಚಿದ ಋತ್ವಿ ಆಸರೆಗೆ ರುಷ್ನ ಅಪ್ಪಿ ಕೆಲ ಸೆಕೆಂಡ್ಗಳ ನಂತರ ಕಣ್ಣು ತೆರೆದರೆ ಅವಳ ಮೇಲೆ ಬೀಳಬೇಕಿದ್ದ ಆ ವ್ಯಕ್ತಿ ಬೀಸಿದ ದೊಣ್ಣೆಯನ್ನು ತಡೆದು ಉಗ್ರ ನರಸಿಂಹನ ಹಾಗೆ ನಿಂತಿದ್ದಾನೆ ರುಷ್. ಋತ್ವಿ ಮತ್ತೆ ಭಯದಿಂದ ಕಣ್ಣರಳಿಸಿದರೆ ಈಗಲಾದರೂ ಮುತ್ತು ಕೊಡೆ ಮೊಟ್ಟೆ ಕಣ್ಣವಳೆ ಎಂದು ಹುಬ್ಬು ಕುಣಿಸಿ ಕೇಳುತ್ತಾನೆ ರುಷ್. ರುಷ್, ಯಾಕೆ ಹೀಗೆಲ್ಲ ಆಡ್ತಾ ಇದೆಯಾ? ಇದು ಮುತ್ತು ಕೇಳುವ ಸಮಯನಾ ಎಂದ ಋತ್ವಿಗೆ. ನನಗೆ ಇದೇ ಟೈಮ್ನಲ್ಲಿ ಬೇಕು, ಏನೀಗ ಕೊಡ್ತೀಯಾ ಇಲ್ವಾ? ನನಗೆ ಕೇಳೋಕೆ ಹಕ್ಕಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ ಎಂದವನು ಇವಳನ್ನು ಛೇಡಿಸುತ್ತಾ ನಗುತ್ತಾ ಮಾತಾಡ್ತಾ ಇದ್ದರೆ ಋತ್ವಿಯ ಮೇಲೆ ದೊಣ್ಣೆ ಬೀಸಿದ ವ್ಯಕ್ತಿ ರುಷ್ನಿಂದ ಅದೇ ದೊಣ್ಣೆಯನ್ನು ಕಿತ್ತುಕೊಳ್ಳಲು ಬಹಳ ಕಷ್ಟಪಡ್ತಾ ಇದ್ದಾನೆ. ಕೊನೆಗೂ ಸೋತ ಋತ್ವಿ, ಸರಿ ಕೊಡ್ತೀನಿ, ಮೊದಲು ಇವನನ್ನು ಓಡಿಸು ಎಂದಾಗ ಮಾತಿಗೆ ತಪ್ಪಲ್ಲ ತಾನೇ ಎಂದವನಿಗೆ ನನ್ನ ನಾಣೆ, ಮಾತಿಗೆ ತಪ್ಪಲ್ಲ ಎನ್ನುತ್ತಾಳೆ ಋತ್ವಿ. ತಕ್ಷಣ ದೊಣ್ಣೆ ಕಿತ್ತು ಅದೇ ವ್ಯಕ್ತಿಯ ಮೇಲೆ ಬೀಸಿದ ರುಷ್ ಅವನು ಹಿಂದೆ ಬಿದ್ದ ತಕ್ಷಣ ಲೇ ಕೈ ಕೊಡಿಲಿ ಎನ್ನುತ್ತಾ ಅವಳ ಕೈ ಹಿಡಿದು ಓಡಲು ಶುರು ಮಾಡುತ್ತಾನೆ. ಆಗ ಕೋಪಗೊಂಡ ಋತ್ವಿ, ಥೂ ಹಂದಿ, ದೊಡ್ಡ ಫೈಟರ್ ಥರ ಹೀರೋ ಥರ ಪೋಸ್ ಕೊಟ್ಟು ಈಗ ಹೇಡಿಯ ಹಾಗೆ ಓಡ್ತಾ ಇದ್ದೀಯಾ ಎಂದು ಬೈಯುತ್ತಾ ಓಡಲು ಬಾಯಿ ಮುಚ್ಕೊಂಡು ಬಾರೆ ಎನ್ನುತ್ತಾನೆ ರುಷ್. ಹೇ ಹೋಗೋ ಹಂದಿ, ನಿಂಗೆ ಮುತ್ತು ಕೊಡಲ್ಲ, ಡಿನ್ನರ್ಗೂ ಬರಲ್ಲ, ಈ ರೀತಿ ಹೇಡಿಯ ಹಾಗೆ ಓಡೋಕೆ ನೀನೇ ಆಗಬೇಕಿತ್ತಾ? ನಾನೊಬ್ಬಳೇ ಓಡಿ ಎಲ್ಲಾದರೂ ಅವಿತುಕೊಳ್ತಿದ್ದೆ ಎನ್ನುತ್ತಿದ್ದ ಹುಡುಗಿಗೆ ಖಡಕ್ ಲುಕ್ ಕೊಟ್ಟ ರುಷ್, ಬಾಯಿ ಮುಚ್ಕೊಂಡು ಬಂದರೆ ಸರಿ, ಇಲ್ಲಾಂದರೆ ನಾನೇ ನನ್ನ ಬಾಯಿಂದ ನಿನ್ನ ಬಾಯಿನ ಮುಚ್ಚಿಬಿಡ್ತೀನಿ ಅಷ್ಟೇ. ಮೊದಲೇ ನನಗೆ ಒಳ್ಳೆಯ ಇಮೇಜ್ ಇಲ್ಲ, ನಾನು ಬ್ಯಾಡ್ ಬಾಯ್ ಎಂದಾಗ ಮುಖ ಧುಮ್ಮಿಸಿ ಅವನೊಂದಿಗೆ ಓಡುತ್ತಾ, ಅಯ್ಯೋ ಮಂಜುನಾಥ, ಅವನು ನನ್ನ ಹಿಂದೆ ಬರ್ತಾ ಇದ್ದಾನೆ. ಹೇ ಹಂದಿ, ನನಗೆ ಇನ್ನೂ ಓಡುವುದಕ್ಕೆ ಆಗಲ್ಲ, ಸುಮ್ಮನೆ ನನ್ನನ್ನು ಬಿಟ್ಟು ಬಿಡು. ಅವನು ನನ್ನನ್ನು ಮತ್ತೆ ಮುಂಬೈಗೆ ಕರೆದುಕೊಂಡು ಹೋಗುವ ಮುನ್ನವೇ ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತೀನಿ, ಸಾಯುವುದಕ್ಕೆ ಭಯವಿಲ್ಲ ನನಗೆ ಎಂದು ಆಯಾಸದಲ್ಲಿ ಹೇಳುತ್ತಾಳೆ ಋತ್ವಿ. ಇನ್ನೊಂದು 5 ನಿಮಿಷ ಅಷ್ಟೇ ಕಣೆ, ಸುಮ್ಮನೆ ಬಾರೆ, ನೀನು ಓಡುವುದೇ ಹೆಚ್ಚು, ಅಂಥದ್ರಲ್ಲಿ ಈ ಶಾಪಿಂಗ್ ಬ್ಯಾಗ್ ಬೇರೆನಾ, ಬಿಸಾಕೆ ಅದನ್ನು ಎನ್ನುತ್ತಾ ತನ್ನ ವೇಗ ಹೆಚ್ಚು ಮಾಡಿದ ರುಷ್ ನಿಲ್ಲುವುದು ಖಾಲಿ ಮೈದಾನದಲ್ಲಿ. ಋತ್ವಿ ಮಂಡಿಗೆ ಕೈಕೊಟ್ಟು ಏದುಸಿರು ಬಿಡುತ್ತಾ ನಿಂತಾಗ ಅವಳನ್ನು ಬೆರೆಸುತ್ತಿದ್ದ ವ್ಯಕ್ತಿ ವಿಕೃತವಾಗಿ ನಗುತ್ತಾ, ಕೊನೆಗೂ ಸಿಕ್ಕಿಬಿದ್ರಾ? ಏನೇ ಆಗಲಿ ಇವಳನ್ನು ಮಾತ್ರ ಬಿಡಲ್ಲ, ಇವಳು ರೇಷ್ಮಾ ಮೇಡಮ್ಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಆದರೆ ಇವಳನ್ನು ಹಿಡಿದುಕೊಟ್ರೆ ನನಗೂ 10 ಲಕ್ಷ ಸಿಗುತ್ತೆ ಎನ್ನುತ್ತಾ ಅವಳ ಕೈಯನ್ನು ಹಿಡಿದು ಎಳೆಯಲು ಒಡನೆಯೇ ಅವನ ಕೈ ತಿರುಗಿಸಿದ ರುಷ್, ಆದರೆ ಇವಳ ಹಿಂದೆ ಈ ಋಷ್ಯಂಕ್ ಚಟರ್ಜಿ ಎನ್ನುವ ಬ್ಯಾಡ್ ಮ್ಯಾನ್ ಇದ್ದಾನೆ ಅನ್ನೋದು ನಿಮಗೆ ಗೊತ್ತಿಲ್ವಲ್ಲ ಎನ್ನಲು ಕೈ ನೋವಿಗೆ ಮುಖ ಕಿವುಚಿ ರುಷ್ನ ಮೇಲೆ ಅಟ್ಯಾಕ್ ಮಾಡಲು ನೋಡ್ತಾನೆ ಆತ. ಲೇ ಇವಳೆ, ನೀನು ಅಲ್ಲಿ ಸೈಡ್ನಲ್ಲಿ ನಿಲ್ಲು ಎನ್ನುತ್ತಾ ಋತ್ವಿಯನ್ನು ಸ್ವಲ್ಪ ದೂರಕ್ಕೆ ಕಳುಹಿಸಿ ಆತನ ಮೇಲೆ ಮುಗಿಬಿದ್ದ ರುಷ್, ಅಷ್ಟು ಸುಲಭವಾಗಿ ಅವಳನ್ನು ಬಿಟ್ಟು ಬಿಡ್ತೀನಿ ಅಂದ್ಕೊಂಡಿದ್ಯಾ ಸ್ಟುಪಿಡ್, ಶಿ ಈಸ್ ಮೈನ್. ಅವಳು ಈ ಋಷ್ಯಂಕ್ ಚಟರ್ಜಿಗೆ ಸೇರಿದ ಹೆಣ್ಣು ಎನ್ನುತ್ತಾ ಅವನಿಗೆ ಹಿಗ್ಗಾಮುಗ್ಗ ಥಳಿಸುವಾಗ ಆತನ ಬಟ್ಟೆ ಹರಿದು ಅವನು ಪ್ಯಾಂಟ್ಗೆ ಸಿಕ್ಕಿಸಿಕೊಂಡಿದ್ದ ಋತ್ವಿಯ ಫೋಟೋ ಕಾಣುತ್ತದೆ. ಅದನ್ನು ತೆಗೆದು ತನ್ನ ಶರ್ಟ್ನೊಳಗೆ ಸೇರಿಸಿದ ರುಷ್ ಮತ್ತೆ ಮನ ಬಂದಂತೆ ಥಳಿಸುತ್ತಾ ಅವನನ್ನು ದರದರನೆ ಎಳೆದುಕೊಂಡು ಹೋಗಿ ರಸ್ತೆಯ ಪಕ್ಕ ನಿಂತವನು 5 ನಿಮಿಷ ಕಾದು ವೇಗವಾಗಿ ಬರುತ್ತಿದ್ದ ಲಾರಿಗೆ ಅಡ್ಡಲಾಗಿ ಅವನನ್ನು ತಳ್ಳುತ್ತಾನೆ. ಅಲ್ಲಿಗೆ ಋತ್ವಿಯ ಹಿಂದೆ ಬಿದ್ದಿದ್ದ ವ್ಯಕ್ತಿಯ ಕತೆ ಮುಗಿದು ಹೋಗಿತ್ತು. ರುಷ್ನ ಈ ರೀತಿ ಕಂಡು ಬೆದರಿದ ಋತ್ವಿ, ನೀನು ಅವನನ್ನು ಕೊಲ್ ಎನ್ನುತ್ತಿದ್ದರೆ, ಯಾವಳೆ ನೀನು? ಇಷ್ಟು ಹೊತ್ತಲ್ಲಿ ಕೋಲ್ಡ್ ಕೋಕೋ ಕೋಲಾ ಕೇಳ್ತಾ ಇದೆಯಾ? ಈಗ ಬಿಸಿ ಬಿಸಿಯಾಗಿ ಏನಾದರೂ ತಿಂದು ಕುಡಿದು ಮಲಗಬೇಕು ಕಣೆ, ನಾನಂತೂ ಹಾಟ್ ಡ್ರಿಂಕ್ಸ್ ಮುಟ್ಟಲ್ಲಪ್ಪ, ನಾನು ತುಂಬ ಒಳ್ಳೆಯವನು ಎಂದು ನಾಟಕೀಯವಾಗಿ ನುಡಿದ ರುಷ್ಗೆ, ಹೆಂಡದಲ್ಲೇ ಸ್ನಾನ ಮಾಡಿದ್ದೀಯಾ, ಇನ್ನೆಲ್ಲಿ ಹಾಟ್ ಡ್ರಿಂಕ್ಸ್ ಮುಟ್ಟೋದು ನೀನು ಎಂದು ತುಟಿ ಸೊಟ್ಟ ಮಾಡುವ ಋತ್ವಿಯ ಮಾತಿಗೆ ನಕ್ಕು ಟೈಮ್ ಆಯ್ತು ಬಾ ಹೋಗೋಣ ಎಂದು ಅವಳ ಕೈ ಹಿಡಿದ ರುಷ್,
ಲೇ ಇವಳೆ, ಯಾಕೆ ಹೀಗೆ ನಡಕ್ತಾ ಇದೀಯಾ? ಚಳಿನಾ? ನನ್ನ ಕೋಟ್ ಬೇಕಾ ಎಂದು ಬಹಳ ಕೂಲಾಗಿಯೇ ಕೇಳಿದರೆ, ಅಲ್ಲ, ಒಂದು ಕೊಲೆ ಮಾಡಿ ಇಷ್ಟು ಸಹಜವಾಗಿದ್ದೀಯಲ್ಲ, ನಿನಗೆ ಭಯ ಆಗ್ತಾ ಇಲ್ವಾ ಎಂದ ಋತ್ವಿಯ ಕೈಗೆ ತನ್ನ ಕೈ ಸೇರಿಸುವ ಋಷ್. ನಾನು ಕೊಲೆ ಮಾಡಿದ್ನಾ? ಎಲ್ಲಿ? ಯಾವಾಗ? ನನಗೆ ಗೊತ್ತೇ ಆಗಿಲ್ಲ ಎನ್ನುತ್ತಾ ಹೆಜ್ಜೆ ಹಾಕುವಾಗ, ಈಗಷ್ಟೇ ಅದೇ ಅವನನ್ನು ಎನ್ನುತ್ತಾಳೆ ಋತ್ವಿ. ಆಗ ಋಷ್, ಅದಕ್ಕೆ ನಿನ್ನ ಹತ್ರ ಪ್ರೂಫ್ ಇದೆಯಾ? ಇಲ್ಲ ಸುತ್ತಮುತ್ತ ಎಲ್ಲಾದರೂ CCTV ಇದೆಯಾ ನೋಡು ಎಂದಾಗ ಕಣ್ಣರಳಿಸಿದ ಋತ್ವಿ, ಹಾಗಾದರೆ ಅಲ್ಲಿಂದ ಇಲ್ಲಿಯವರೆಗೂ ಓಡಿ ಬಂದಿದ್ದು ಇದೇ ಕಾರಣಕ್ಕ ಎನ್ನಲು ಹೌದೆಂದು ತಲೆಯಾಡಿಸಿ ಕಣ್ಣು ಹೊಡೆಯುತ್ತಾನೆ ಋಷ್. ಮನದಲ್ಲೇ ಈ ಹಂದಿಗೆ ಬುದ್ಧಿ ಹೆಚ್ಚೇ ಇದೆ, ಆದರೂ ಪಾಪ ನನ್ನನ್ನು ಕಾಪಾಡಿದ್ದಾನೆ, ಒಂದು ಥ್ಯಾಂಕ್ಸ್ ಹೇಳಬೇಕು ಎಂದು ಯೋಚಿಸಿ, ಋಷಿ ಸರ್, ನನ್ನನ್ನು ಮತ್ತೆ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಎಂದ ಋತ್ವಿಗೆ ಕಾರಿನ ಬಾಗಿಲು ತೆರೆದ ಋಷ್. ಅವಳು ಕುಳಿತ ತಕ್ಷಣ, ಎಣ್ಣೆ ಹಾಕಿದೀಯೇನೆ ನೀನು ಎನ್ನಲು, ಹಾಂ ನಾನಾ, ನನಗೆ ಕುಡಿಯುವ ಅಭ್ಯಾಸವಿಲ್ಲ ಸರ್ ಎನ್ನುತ್ತಾಳೆ ಋತ್ವಿ. ಆಗ ಋಷ್, ಮತ್ತೆ ಆಗಲೇ ಋಷ್ ಅಂತ ಕರೆದು ಜಗಳ ಆಡಿ ಏಕವಚನದಲ್ಲಿ ಮಾತಾಡ್ತಾ ಇದ್ದೆ, ಈಗ ನೋಡಿದ್ರೆ ಋಷಿ ಸರ್ ಅಂತ ಇದೆಯಾ ಎಂದಾಗ, ಆಗ ಕೋಪದಲ್ಲಿ ಹಾಗೆಲ್ಲ ಹೇಳಿಬಿಟ್ಟೆ, ಸಾರಿ ಸರ್ ಎನ್ನುತ್ತಾಳೆ ಋತ್ವಿ. ಕಾರ್ ಸ್ಟಾರ್ಟ್ ಮಾಡದೆಯೇ, ಅದು ಸರಿ, ರಾತ್ರಿ ಹೊತ್ತಲ್ಲಿ ನೀನೇನೋ ರ್ಯಾಂಪ್ ವಾಕ್ ಮಾಡ್ತಾ ಇದ್ದ ಬಿಳಿ ಹೆಗ್ಣ? ರಾತ್ರಿ 10:30 ಹೊತ್ತಿನಲ್ಲಿ ಶಾಪಿಂಗ್ ಮಾಡುವ ಹುಚ್ಚ ನಿಂಗೆ? ಸಾಲದಕ್ಕೆ ಓಡುವಾಗ ಕೂಡ ಇವುಗಳನ್ನು ಕೈಯಲ್ಲಿ ಹಿಡಿದುಕೊಂಡೇ ಓಡಾಡ್ತಾ ಇದೆಯಾ? ಕೊಡಿಲಿ ಎಂದು ಗದರುವ ಋಷ್ ಅವಳ ಕೈಲಿದ್ದ ಶಾಪಿಂಗ್ ಬ್ಯಾಗ್ಗಳನ್ನು ತೆರೆದು ನೋಡುತ್ತಾ, ಓಹೋ, ಹೊಸ ಗೌನ್, ಮತ್ತು ಇದೇನಿದು ಗಿಫ್ಟ್ ಬಾಕ್ಸ್? ನೀನು ಹೊಸ ಡ್ರೆಸ್ ಹಾಕ್ಕೊಂಡು ಯಾರಿಗೆ ಗಿಫ್ಟ್ ಕೊಡೋಕ್ಕೆ ಹೋಗ್ತಾ ಇದ್ದೆ? ಅದರಲ್ಲೂ ಈ ಲೈಟ್ ಪಿಂಕ್ ಕಲರ್ ನಿಮಗೆ ಮ್ಯಾಚ್ ಆಗಲ್ಲ ಎಂದು ಕೋಪದಲ್ಲಿ ನುಡಿದಾಗ, ಯಾರಿಗೂ ಅಲ್ಲ, ಇದೆಲ್ಲ ನಿವಿ ಅಕ್ಕನಿಗೆ ಅಂತ ತೆಗೆದುಕೊಂಡೆ ಅಷ್ಟೇ. ಮದರ್ ಬಂದು ನಾಳೆ ಅಕ್ಕನ ಬರ್ತ್ಡೇ ಇದೆ ಅಂತ ಹೇಳಿದರು, ಅದಕ್ಕೆ ಇದನ್ನು ಗಿಫ್ಟ್ ಕೊಟ್ಟು ನಾನೇ ಕೇಕ್ ಮಾಡೋಣ ಎಂದುಕೊಂಡು ಇದನ್ನೆಲ್ಲ ತೆಗೆದುಕೊಂಡೆ. ಆದರೆ ಅವನ ಕೈಗೆ ಸಿಕ್ಕಿಬಿದ್ದೆ. ಪುಣ್ಯಕ್ಕೆ ನೀವು ಬಂದ್ರಿ, ಇಲ್ಲಾಂದರೆ ಅವನು ಗ್ಯಾರಂಟಿ ನನ್ನನ್ನು ಎಳೆದುಕೊಂಡು ಹೋಗ್ತಾ ಇದ್ದ ಅನಿಸುತ್ತೆ ಎಂದು ಮತ್ತೆ ಕಣ್ಣು ತುಂಬಿಕೊಳ್ಳುತ್ತಾಳೆ ಋತ್ವಿ. ಹೋ, ನಾಳೆ ನಮ್ಮ ನಿವಿ ಪುಟ್ಟದು ಬರ್ತ್ಡೇನಾ? ಹಾಗಾದರೆ ನಾನು ಅವಳಿಗೆ ವಿಶ್ ಮಾಡಿ ಗಿಫ್ಟ್ ಕೊಡ್ತೀನಿ ಎಂದ ಋಷ್ ಕಾರ್ ಸ್ಟಾರ್ಟ್ ಮಾಡ್ತಾನೆ. 2 ನಿಮಿಷ ಕಾರ್ ಓಡಿಸಿದ ಋಷ್ ಮತ್ತೆ ಕಾರ್ ನಿಲ್ಲಿಸಿ, ಲೇ ಇವಳೆ, ನೀನು ಏನನ್ನೋ ಮರೆತುಬಿಟ್ಟೆ ಕಣೆ ಎಂದರೆ, ಏನೂ ಇಲ್ಲ ಋಷಿ ಸರ್, ಸೀಟ್ ಬೆಲ್ಟ್ ಕೂಡ ನಾನೇ ಹಾಕಿದ್ದೀನಿ ನೋಡಿ, ಬೇಕಾದರೆ ಸ್ವಲ್ಪ ಬೇಗ ಹೋಗಿ, ನಾನು ಕೇಕ್ ಮಾಡಬೇಕು ಎನ್ನುತ್ತಾಳೆ ಋತ್ವಿ. ನೀನು ಕೊಡಬೇಕಾದ ಸಾಲನ ನೀನು ಮರಿಬಹುದು, ಆದರೆ ನನಗೆ ಬರಬೇಕಾದ ಸಾಲವನ್ನು ನಾನು ಮರೆಯಲ್ಲ ಕಣೆ. ಆಗಲೇ ಮುತ್ತು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಕೊಡು ಎಂದವನ ಮಾತಿಗೆ ತುಟಿ ಕೊಂಕಿಸಿದ ಋತ್ವಿ ಕೊಡಲ್ಲ ಎನ್ನುವಾಗ ದೊಡ್ಡ ಕಣ್ಣು ಬಿಟ್ಟ ಋಷ್, ಏನೂ ಕೊಡಲ್ವಾ? ಯಾಕೆ ಕೊಡಲ್ಲ? ಆಗಲೇ ಕೊಡ್ತೀನಿ ಅಂದ್ಯಲ್ಲ, ಈಗ ಕೊಡು. ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಅಂತ ಹೇಳಿದೆ ತಾನೇ ನೀನು ಎಂದು ಹುಬ್ಬುಗಂಟು ಮಾಡಿದರೆ, ಕೊಟ್ಟ ಮಾತಿನಂತೆ ನಡೆಯೋಕ್ಕೆ ನಾನೇನು ಪುಣ್ಯ ಕೊಟ್ಟು ಹಸು ಅಲ್ಲ ಎನ್ನುತ್ತಾಳೆ ಋತ್ವಿ. ಕೊಟ್ಟ ಮಾತಿಗೆ ತಪ್ಪಿದರೆ ದೇವರು ನಿನಗೆ ಒಳ್ಳೆಯದು ಮಾಡಲ್ಲ ಕಣೆ, ಸುಮ್ಮನೆ ಕೊಡು, ನಾನು ಕಷ್ಟಪಟ್ಟು ಅವನೊಂದಿಗೆ ಫೈಟ್ ಮಾಡಿಲ್ವಾ ಎಂದ ಎಣ್ಣೆ ಮಾಸ್ಟರ್ಗೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಿದೆ, ಕೊಡಲ್ಲ ಅಂದರೆ ಕೊಡಲ್ಲ, ನೀನು ಹೆಲ್ಪ್ ಮಾಡಿಲ್ಲ ಅಂದರೆ ನಾನೇ ಹೇಗಾದರೂ ತಪ್ಪಿಸಿಕೊಳ್ತಾ ಇದ್ದೆ ಅಷ್ಟೇ. ಇನ್ನು ದೇವರನ್ನು ನಾನು ನಂಬಲ್ಲ, ನನ್ನ ಜೀವನದಲ್ಲಿ ಒಳ್ಳೆಯ ಕಾಲ ಬರುವವರೆಗೂ ನಾನು ನಂಬಲ್ಲ. ನಿನ್ನ ದೇವರು ಈಗೇನು ಒಳ್ಳೆಯದು ಮಾಡಿದ್ದಾನೆ ನನಗೆ ಎನ್ನುತ್ತಾ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕುತ್ತಾಳೆ ಋತ್ವಿ. ಆಗ ಅನುಮಾನದಲ್ಲಿಯೇ, ಹಾಗಾದರೆ ಡಿನ್ನರ್ ಎಂದವನನ್ನು ನೋಡದೆಯೇ, ಬರಲ್ಲ, ನೀನು ಡಿನ್ನರ್ ನೀನು ಮಾಡ್ಕೋ, ನಾನು ಡಿನ್ನರ್ ನಾನು ಮಾಡ್ಕೋತೀನಿ. ಹೀರೋ ರೇಂಜ್ಗೆ ಬಿಲ್ಡಪ್ ಕೊಡೋದು, ಆಮೇಲೆ ಈ ಥರ ಲಂಚ ಕೇಳೋದು, ಇದೇ ಆಯಿತು ನಿಂದು ಎಂದವಳು ಈಗಲೂ ಅವನತ್ತ ನೋಡದೇ ಹೋದಾಗ ಅವಳ ತೋಳನ್ನು ಹಿಡಿದು ತನ್ನತ್ತ ತಿರುಗಿಸಿಕೊಂಡ ಋಷ್, ನಿಂದು ಬರೀ ಮೋಸ ಕಣೆ ಇವಳೆ ಎಂದು ದೂರುವ ಧ್ವನಿಯಲ್ಲಿ ಹೇಳಿದಾಗ, ನೀನು ಮಾಡೋದು ಕೂಡ ಮೋಸನೇ, ನನ್ನ ಅಸಹಾಯಕತೆಯ ದುರುಪಯೋಗ ಪಡಿಸಿಕೊಳ್ಳಲು ನೋಡ್ತೀಯಾ? ಈಗೇನು ಕಾರ್ ಸ್ಟಾರ್ಟ್ ಮಾಡ್ತೀಯಾ ಅಥವಾ ನಾನು ಇಳಿದು ಹೋಗ್ಲಾ ಎಂದು ಹೆದರಿಸಿದ ಹಾಗೆ ಕೇಳುವ ಋತ್ವಿಗೆ, ಯಾವಳೆ ಇವಳು? ನನಗೆ ಆರ್ಡರ್ ಮಾಡ್ತಾ ಇರುವವಳು? ನಾನು ನಿನ್ನ ಬಾಸ್, ನಿನಗೆ ಯಜಮಾನ ಅನ್ನೋದನ್ನು ಮರಿಬೇಡ ಎನ್ನುತ್ತಾನೆ ಋಷ್. ಅದೆಲ್ಲ ನಿನ್ನ ಆಫೀಸಿನಲ್ಲಿ ಮಾತ್ರ ಅನ್ನೋದನ್ನು ನೀನು ಮರಿಬೇಡ. ನೀನು ನನ್ನ ಮೇಲೆ ಹಕ್ಕು ಚಲಾಯಿಸಲು ಬಂದರೆ ನಾನು ಹೀಗೆ ಮಾಡ್ತೀನಿ ಅಷ್ಟೇ ಎನ್ನುತ್ತಾ ಅವನಿಂದ ಕೈ ಬಿಡಿಸಿಕೊಂಡು ಮತ್ತೆ ಕಿಟಕಿಯ ಕಡೆ ಮುಖ ಮಾಡುತ್ತಾಳೆ ಋತ್ವಿ. ಹಾಗಾದರೆ ನೀನು ಮುತ್ತು ಕೊಡಲ್ಲ, ಡಿನ್ನರ್ಗೂ ಬರಲ್ಲ ಅನ್ನು ಎಂದು ಕೊನೆಯದಾಗಿ ಕೇಳುವಂತೆ ಕೇಳಿದವನಿಗೆ, ಹೌದು ಎಂದ ಹುಡುಗಿ. ತಗೋ ಈ ಚಾಕ್ಲೇಟ್ ಮತ್ತು ಜ್ಯೂಸ್, ಅಕ್ಕನ ಬರ್ತ್ಡೇಗೆ ಅಂತ ತಂದೆ ಎನ್ನುತ್ತಾ ಅವನೆದುರಿಗೊಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಹಿಡಿದು ತಾನೊಂದು ತಿನ್ನಲು, ನೀನೇ ತಿನ್ನು, ಚಾಕ್ಲೇಟ್ ತಿನ್ನೋಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ, ಆಡೋದೊಂದು ಮಾಡೋದೊಂದು, ಈ ಹುಡುಗಿಯರೇ ಹೀಗೆ, ಯಾವತ್ತೂ ಆಡಿದ ಮಾತಿನಂತೆ ನಡೆದುಕೊಳ್ಳಲ್ಲ, ಬರೀ ಮೋಸ ಎಂದು ಕೋಪದಿಂದ ನುಡಿದು ಕಾರ್ ಸ್ಟಾರ್ಟ್ ಮಾಡ್ತಾನೆ ಋಷ್.
ಮಾರ್ಗ ಮಧ್ಯೆ ಇಬ್ಬರು ಏನನ್ನು ಮಾತನಾಡಲಿಲ್ಲ. ಋತ್ವಿ ಚಾಕ್ಲೇಟ್ ತಿನ್ನುತ್ತಾ ಜ್ಯೂಸ್ ಕುಡಿಯುತ್ತಾ ಕುಳಿತರೆ ಓರೆ ಕಣ್ಣಿನಲ್ಲಿ ಅವಳನ್ನೇ ನೋಡುತ್ತಾ ಕಾರ್ ಡ್ರೈವ್ ಮಾಡುತ್ತಾನೆ ಋಷ್. ಮನೆಯ ಬಳಿ ಕಾರು ನಿಂತ ತಕ್ಷಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಋಷ್ ಸರ್, ನಿಮ್ಮ ಈ ಸಹಾಯವನ್ನು ನಾನೆಂದೂ ಮರೆಯಲ್ಲ ಎಂದವಳು ಕಾರಿನಿಂದ ಇಳಿಯಲು ನೋಡಿದಾಗ ಡೋರ್ ಲಾಕ್ ಆಗಿರುತ್ತದೆ. ಗೊಂದಲದಲ್ಲಿ ಅವನನ್ನು ನೋಡುವ ಋತ್ವಿಯನ್ನು ಕಂಡು ಮೀಸೆ ಮರೆಯಲ್ಲಿ ನಕ್ಕ ಋಷ್, ನಾನೇ ಲಾಕ್ ಮಾಡಿರೋದು, ಚಾಕ್ಲೇಟ್ ಕೊಡು, ನಾನು ತಿಂತೀನಿ, ನಾನು ತಿಂದ ಮೇಲೆ ನೀನು ಹೋಗು ಎಂದಾಗ, ಅಷ್ಟೇನಾ, ತಗೊಳ್ಳಿ ಸರ್ ಎನ್ನುತ್ತಾ ಡೈರಿ ಮಿಲ್ಕ್ ಬಾರ್ ನೀಡುತ್ತಾಳೆ ಋತ್ವಿ. ಅದರ ರ್ಯಾಪರ್ ತೆರೆದ ಋಷ್, ಲೇ ಇವಳೆ ನೀನು ತಿನ್ನೆ ಎಂದು ಅವಳ ಬಾಯಿಯ ಬಳಿ ಕೊಂಡೊಯ್ದಾಗ ಋತ್ವಿ, ಬೇಡ ನಾನು ಈಗಷ್ಟೇ ತಿಂದೆ, ನೀವು ತಿನ್ನಿ ಸರ್ ಎಂದರು ಬಲವಂತ ಮಾಡಿ. ಅವಳ ಬಾಯಿಗೂ 2 ಚೂರು ಚಾಕ್ಲೇಟ್ ತುರುಕಿದ ಋಷ್, ಲೇ ಇವಳೆ ನಿನ್ಗೊಂದು ವಿಷಯ ಗೊತ್ತಾ, ಈ ಋಷ್ಗೆ ಯಾರಿಂದಲೂ ನೋ ಕೇಳಿ ಅಭ್ಯಾಸವೇ ಇಲ್ಲ ಎಂದಾಗ, ಅದಕ್ಕೇನೀಗ ಎಂದವಳ ಮಾತು ಪೂರ್ತಿಯಾಗುವ ಮುನ್ನವೇ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವನು ಅವಳ ತುಟಿಗಳಿಗೆ ಲಗ್ಗೆ ಇಟ್ಟಿದ್ದ. ಅವನ ಹಠಾತ್ ಚರ್ಯೆಯಿಂದ ಋತ್ವಿಯ ಕಣ್ಗಳು ಹಿಗ್ಗಿದರೆ ಅವಳ ಧರದ ಸವಿಯುವಲ್ಲಿ ಕಳೆದು ಹೋಗುವ ಋಷ್ ಮಾತ್ರ ಕಣ್ಣು ಮುಚ್ಚಿದ್ದ. ಅವನಿಂದ ಬಿಡಿಸಿಕೊಳ್ಳಲು ನೋಡುವ ಋತ್ವಿಯ ಉಗುರುಗಳು ತನ್ನ ಮುಖವನ್ನು ಹಿಡಿದಿದ್ದ ಋಷ್ನ ಕೈಗಳಿಗೆ ಗಾಯ ಮಾಡಿದರೂ ಅವಳನ್ನು ಬಿಡದ ಋಷ್ ಕೆಲ ನಿಮಿಷದ ಸುದೀರ್ಘ ಚುಂಬನದ ನಂತರ ಅವಳನ್ನು ಬಿಟ್ಟು ಕಣ್ಣು ಹೊಡೆದು, ಚಾಕ್ಲೇಟ್ ಚಂದ ಇದೆ ಅಲ್ವೇನೆ, ಎಂದಿಗಿಂತ ಹೆಚ್ಚು ಸಿಹಿ ಇದೆ ಅನಿಸುತ್ತೆ ಎಂದು ನಕ್ಕು ತನ್ನ ನಾಲಿಗೆಯ ಮೇಲೆ ಚಾಕ್ಲೇಟ್ ತುಂಡನ್ನು ತೋರಿಸಿದರೆ, ಥೂ ಹಂದಿ, ಆ ಚಾಕ್ಲೇಟ್ ಪೀಸ್ ನನ್ನ ಬಾಯಲ್ಲಿದ್ದಿದ್ದು, ಅಸಹ್ಯ ಆಗಲ್ವ ನಿಂಗೆ ಎಂದು ಮುಖ ದಪ್ಪ ಮಾಡುತ್ತಾಳೆ ಋತ್ವಿ. ನಮ್ಮಿಬ್ಬರ ನಡುವೆ ನೋ ಅಸಹ್ಯ ಕಣೆ, ಎಲ್ಲಾನು ಆಗಿ ಹೋಗಿದೆಯಲ್ಲೇ, ಇನ್ನೇನು ಬಾಕಿ ಇದೆ ಹೇಳು ನೋಡೋಣ. ನೀನೇ ಕೊಡು ಅಂದರೆ ನೀನೇ ಕೇಳಿಲ್ಲ, ಕೊಟ್ಟ ಮಾತಿಗೆ ತಪ್ಪಿದೆ, ಅದೇ ನೀನೇ ಕೊಟ್ಟಿದ್ರೆ ಕೆನ್ನೆಗೆ ಮಾತ್ರ ಸಾಕು ಅಂತ ಇದೆ, ಆದರೆ ಈಗ ಎಲ್ಲ ನಿನ್ನಿಂದಲೇ ಆಗಿದ್ದು ಎಂದ ಋಷ್ನ ಮಾತಿಗೆ ಇವಳು ಹುಬ್ಬು ಬೆಸೆದರೆ ಮತ್ತೆ ಅವಳತ್ತ ಬಾಗಿ ಪಿಸು ದನಿಯಲ್ಲಿ, ಅವತ್ತು ಮುಂಬೈನಲ್ಲಿ ಫಸ್ಟ್ ಟೈಮ್ ನಾವಿಬ್ಬರು ಜಗಳವಾಡಿದಾಗ ಕೂಡ ನಾನು ನಿನಗೆ ಕಿಸ್ ಮಾಡಿದ್ದೆ, ಯು ನೋ ಋತ್ವಿ, ದಟ್ ವಾಸ್ ಮೈ ಫಸ್ಟ್ ಕಿಸ್ ಎಂದ ಋಷ್ ಮಾತಿಗೆ, ನೋಡು ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡಬೇಡ, ನೀನೀಗ ಬಾಗಿಲು ತೆಗಿ, ನಾನು ಹೋಗಬೇಕು ಎಂದವಳು ತನ್ನ ತುಟಿ ಒರೆಸಿಕೊಳ್ಳುವಾಗ, ಏನವಸರ ನಿಂಗೆ, ತಗೋ ಇನ್ನೊಂದೆರಡು ಪೀಸ್ ತಿನ್ನು, ಅಲ್ಲಲ್ಲ ಒಟ್ಟಿಗೆ ತಿನ್ನೋಣ ಎನ್ನುತ್ತಾ ಮತ್ತೆ ಚಾಕ್ಲೇಟ್ನ ಅವಳ ಎದುರು ಹಿಡಿದು ಕಳ್ಳನಗೆ ನಕ್ಕ ಋಷ್ಗೆ ಸುಡುವ ನೋಟ ಕೊಡುವ ಋತ್ವಿಗೆ, ಜಾಸ್ತಿ ಗುರಾಯಿಸ್ಬೇಡ, ಇಳಿದು ಹೋಗು, ನಾಳೆ ನನ್ನ ಜೊತೆ ಡಿನ್ನರ್ಗೆ ಬರೋದಕ್ಕೆ ರೆಡಿಯಾಗು ಎನ್ನುತ್ತಾನೆ ಋಷ್. ನಾನು ಎಲ್ಲಿಗೂ ಬರಲ್ಲ, ಇಲ್ಲೇ ಒಳ್ಳೆ ಮೆಂಟಲ್ ಮಂಜನ ಥರ ಆಡ್ತಾ ಇದೆಯಾ ನೀನು, ನಿನ್ನ ಜೊತೆ ಒಬ್ಬಳೇ ಬರೋದಕ್ಕೆ ಆಗುತ್ತಾ ಎಂದು ಕಾರಿನಿಂದ ಇಳಿದ ಋತ್ವಿಯ ಎದುರು ನಿಂತ ಋಷ್, ಬೇಡ ಬಿಡು, ಹೊರಗಡೆ ಹೋಗೋದೇ ಬೇಡ, ಹೇಗೂ 2 ಆಫೀಸ್ನಲ್ಲಿ ನೀನು ನನ್ನ ಜೊತೆ ಇರ್ತೀಯಲ್ಲ ಎಂದವನ ನಗೆಯನ್ನು ಕಂಡು, ನನ್ನ ಕರ್ಮ ನಿನ್ನ ಹತ್ತಿರ ಸಿಕ್ಕಿಬಿದ್ದಿದ್ದೀನಿ ಎಂದು ಮನೆಯ ಕಡೆ ಹೋಗುತ್ತಾಳೆ ಋತ್ವಿ. ಅವಳು ಒಳ ಹೋಗಿ ಬಾಗಿಲು ಹಾಕಿದ ಮೇಲೆಯೂ ಅಲ್ಲಿಯೇ ಕೆಲ ಹೊತ್ತಿದ್ದ ಋಷ್, ಈ ನಮ್ಮ ಅತಿಲೋಕ ಸುಂದರಿಯನ್ನು ಸ್ವಲ್ಪ ದಿನ ಹೊರಗಡೆ ಬರಬೇಡ ಅಂತ ಹೇಳಬೇಕು, ಆ ದೃಷ್ಟಿ ಕುಂಬಳಕಾಯಿಯ ಕಡೆಯವರು ಎಷ್ಟು ಜನ ಇವಳನ್ನು ಹುಡುಕ್ತಾ ಇಲ್ಲಿಲ್ಲೇ ಇದ್ದಾರೆ ಗೊತ್ತಿಲ್ವಲ್ಲ, ಏನೇ ಆಗಲಿ ಇವಳನ್ನು ಯಾರೊಂದಿಗೂ ಕಳುಹಿಸಿಕೊಡಲ್ಲ ನಾನು ಎನ್ನುತ್ತಾ ಅಲ್ಲಿಂದ ಮನೆಯ ಕಡೆ ಹೋಗುತ್ತಾನೆ. ಇತ್ತ ಋತ್ವಿ ತನ್ನ ಅಕ್ಕನ ಬರ್ತ್ಡೇಗೆ ಕೇಕ್ ರೆಡಿ ಮಾಡ್ತಾ ಇದ್ರೆ ಅತ್ತ ಚಟರ್ಜಿ ನಿವಾಸದಲ್ಲಿ ನಮ್ಮ ಎಣ್ಣೆ ಮಾಸ್ಟರ್ನ ನರ್ತನ ಜೋರಾಗಿತ್ತು. ಎಂದಿನಂತೆ ತನ್ನ ಕೋಟ್ ಟೈ ಶೂ ಸಾಕ್ಸ್ಗೆ ಮುಕ್ತಿ ಕೊಟ್ಟ ಹುಡುಗ, ಮಿಸ್ಸಸ್ ಚಟರ್ಜಿಯವರೇ ಊಟ ಆಯಿತಾ, ನಿಮ್ಮನೆ ಏನಿವತ್ತು ಸ್ಪೆಷಲ್, ನಮ್ಮನೆ ಡೈರಿ ಮಿಲ್ಕ್ ಚಾಕ್ಲೇಟ್ ಸ್ಪೆಷಲ್ ಎಂದು ನಿಂತಲ್ಲೇ ತೂರಾಡಿದರೆ ಅವನ ತಾತ ದ್ವಾರಕನಾಥ್, ಋಷ್ ಇಷ್ಟೊಂದು ಕುಡಿದು ಡ್ರೈವ್ ಮಾಡುವುದು ತಪ್ಪಲ್ವಾ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಹೇಳು, ಬಾ ಊಟ ಮಾಡೋಣ ಎನ್ನುತ್ತಾ ಅವನ ತೋಳು ಹಿಡಿದಾಗ, ಹೇ ತಾತ, ನಿಂಗೇನು ಬುದ್ಧಿ ಇಲ್ವಾ, ನೀನು ನಿನ್ನ ಮಮ್ಮಿ ಜೊತೆ ಮಾತನಾಡುವಾಗ ನಾನು ಡಿಸ್ಟರ್ಬ್ ಮಾಡ್ತೀನಾ, ಇಲ್ಲ ತಾನೇ, ಮತ್ತು ನೀನು ಯಾಕೆ ನಾನು ನನ್ನ ಮಮ್ಮಿ ಜೊತೆ ಮಾತಾಡುವಾಗ ಡಿಸ್ಟರ್ಬ್ ಮಾಡ್ತಾ ಇದೀಯಾ, ಓಹ್ ನಿನ್ನ ಮಮ್ಮಿ ಬದುಕೇ ಇಲ್ವಲ್ಲ, ಆದರೂ ನಿನ್ನ ಮಮ್ಮಿ ಬದುಕಿದ್ದಾಗ ನೀನು ಅವರೊಂದಿಗೆ ಮಾತನಾಡುವಾಗ ನಾನು ಡಿಸ್ಟರ್ಬ್ ಮಾಡಿಲ್ಲ ಅಂದಮೇಲೆ ನೀನು ಡಿಸ್ಟರ್ಬ್ ಮಾಡಬಾರ್ದು ತಾತ, ನನಗೆ ಈಗ ಊಟ ಬೇಡ, ನೀವೆಲ್ಲ ಊಟ ಮಾಡಿ, ನಾನು ಬರುವಾಗ ಹೊಟ್ಟೆ ತುಂಬ ಸ್ವೀಟ್ಸ್ ತಿಂದು ಬಂದೆ, ಡೈರಿ ಮಿಲ್ಕ್ ಚಾಕ್ಲೇಟ್ ಬಾಯಿ ತುಂಬ ತಿಂದು ಬಂದೆ ಎಂದು ಮುಂದೆ ಹೋದವನು ಮತ್ತೆ ತನ್ನ ತಂದೆಯ ಎದುರು ಬಂದು, ನಾನಿವತ್ತು ಫುಲ್ ಹ್ಯಾಪಿ ಮಿಸ್ಟರ್ ಚಟರ್ಜಿ, ಬಟ್ ಯಾಕೆ ಅಂತ ಗೊತ್ತಿಲ್ಲ, ಗೊತ್ತಿದ್ರೂ ನಿಮಗೆ ಮಾತ್ರ ಹೇಳಲ್ಲ, ಬಿಕಾಸ್ ಐ ಹೇಟ್ ಯು, ಸ್ವಂತ ಮಗನನ್ನು ಜೈಲಿಗೆ ಹಾಕಿಸಿದ ಕೆಟ್ಟ ತಂದೆ ನೀವು ಎನ್ನುತ್ತಾ ಅವರ ಕೈಲಿದ್ದ ಫೈಲ್ ಕಿತ್ತೆಸೆದು ಡೈನಿಂಗ್ ಟೇಬಲ್ ಮೇಲಿದ್ದ ಸ್ಪೂನ್ ಸ್ಟ್ಯಾಂಡ್ನ ನೆಲಕ್ಕೆ ಎಸೆದು, ದಿಸ್ ಈಸ್ ಮೈ ಸ್ಟೈಲ್ ಆ್ಯಂಡ್ ಸಿಗ್ನೇಚರ್ ಎಂದು ಹೋಗುತ್ತಾನೆ.
ರೂಮಿಗೆ ಹೋದವನು, ಲೇ ಇವಳೆ, ಇವತ್ತು ಏನೇನೋ ಮಾತಾಡಿ ನಾನು ತಲೆ ತಿನ್ಬೇಡ, ಬಾಯಿ ಮುಚ್ಕೊಂಡು ಬಂದು ಮಲ್ಗು, ನಾನಿವತ್ತು ಖುಷಿಯಾಗಿದ್ದೀನಿ, ಜಗಳ ಆಡುವ ಮನಸ್ಸಿಲ್ಲ ಎನ್ನುತ್ತಾ ನಿದ್ರೆಗೆ ಜಾರುತ್ತಾನೆ. ನನಗೆ ನಮ್ಮ ರುಷ್ನ ನೋಡಿದರೆ ಭಯವಾಗುತ್ತೆ. 1 ವರ್ಷದಿಂದ ಹೀಗೇ ಇದ್ದಾನಲ್ಲ, ಇನ್ಯಾವಾಗ ಇವನು ಚೇಂಜ್ ಆಗೋದು? ಬೆಳಗ್ಗೆ ತಿಂಡಿ ತಿನ್ನಲ್ಲ, ರಾತ್ರಿ ಊಟ ಮಾಡಲ್ಲ, ಮಧ್ಯಾಹ್ನದ ಕತೆ ಏನೋ ಎಂದು ಕಣ್ಣು ತುಂಬಿಕೊಂಡ ತಮ್ಮ ಮಡದಿಗೆ ಸಾಂತ್ವನ ಮಾಡುತ್ತಾ, ನಿನ್ನ ಮಗ ಬೆಳಗ್ಗೆ ತಿಂಡಿ ಚೆನ್ನಾಗಿ ತಿಂತಾನೆ, ಅದು ಕೂಡ ಋತ್ವಿಯ ಕೈ ಅಡುಗೆಯನ್ನು, ಸಾಲದಕ್ಕೆ ಇವನೇ ಅವಳನ್ನು ಬೆಳಗ್ಗೆ ಆಫೀಸಿಗೆ ಕರ್ಕೊಂಡು ಹೋಗೋದು. ಈಗ 2 ಆಫೀಸಿನಲ್ಲಿ ಅವಳನ್ನೇ PA ಮಾಡ್ಕೊಂಡಿದ್ದಾನೆ. ನನ್ನ ಪ್ರಕಾರ ಅವಳು ಇವನ ಜೀವನಕ್ಕೆ ಬಂದ ಮೇಲೆ ನಮ್ಮ ರುಷ್ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾನೆ. ಈಗೆಲ್ಲ ರಾತ್ರಿ 11 ಗಂಟೆ ಹೊತ್ತಿಗೆ ಬರ್ತಾನೆ, ಆದರೆ ಮೊದಲು ಬಂದರೆ ಬಂದ, ಇಲ್ಲ ಅಂದರೆ ಇಲ್ಲ. ಹೌದಲ್ವಾ? ನಮ್ಮ ರುಷ್ ಚೇಂಜ್ ಆಗ್ತಾ ಇದ್ದಾನೆ. ಹೇಗಾದರೂ ಮಾಡಿ ಋತ್ವಿ ನಮ್ಮ ಮನೆಗೆ ಬರುವಂತೆ ಮಾಡಬೇಕು, ಆಗ ನಮ್ಮ ಮಗ ಇನ್ನಷ್ಟು ಸರಿದಾರಿಗೆ ಬರ್ತಾನೆ ಎನ್ನುತ್ತಾರೆ ವಾಮನ್. ಮಾರನೆಯ ದಿನ ಬೆಳಗ್ಗೆ, ಎಲ್ಲ ಇವಳ ಇನ್ನೂ ಬಂದೇ ಇಲ್ವಾ? ಡೈಲಿ ಇಷ್ಟು ಹೊತ್ತಿಗೆ ಬರ್ತಾ ಇದ್ದಳಲ್ಲ, ಟೈಮ್ 10:30 ಆಯಿತು. ನಾನು ಎಷ್ಟು ಅಂತ ಇವಳಿಗಾಗಿ ಕಾಯೋದು? ಯಾವುದಕ್ಕೂ ಒಂದು ಕಾಲ್ ಮಾಡ್ತೀನಿ ಇರು ಎಂದು ಋತ್ವಿಗೆ ಕರೆ ಮಾಡಿ ಅವಳು ಪಿಕ್ ಮಾಡದೆ ಹೋದಾಗ, ಇನ್ನೆಲ್ಲಿ ಹೋಗಿ ಅದು ಯಾವ ಎಡವಟ್ಟು ಮಾಡಿಕೊಂಡು ಅಳ್ತಾ ಇದ್ದಾಳೆ ಗೊತ್ತಿಲ್ವಲ್ಲ ಈ ಬಿಳಿ ಹೆಗ್ಣ ಎಂದು ಬೈಯುತ್ತಾ ಮತ್ತೊಮ್ಮೆ ಕರೆ ಮಾಡುತ್ತಾನೆ ರುಷ್. ಈ ಬಾರಿ ಕರೆ ಸ್ವೀಕರಿಸುತ್ತಾಳೆ ಋತ್ವಿ. ಅವಳು ಹಲೋ ಎಂದರೆ, ಓಹೋ ಮೇಡಮ್, ಇನ್ನೂ ಮಲ್ಗೆ ಇದ್ದೀರಾ? ಲೇ ಇವಳೆ, ಟೈಮ್ ಎಷ್ಟು ನೋಡಿದ್ಯಾ? ಬೇಗೆದ್ದು ರೆಡಿಯಾಗಿ ಬಾರೆ, ಬಸ್ ಸ್ಟಾಪ್ನಲ್ಲಿ ಕಾಯ್ತಾ ಇದ್ದೀನಿ ಎನ್ನುತ್ತಾನೆ ಇವನು. ನಾನಿವತ್ತು ಬರಲ್ಲ ಎಂದ ಋತ್ವಿಗೆ, ಯಾಕೆ ಬರಲ್ಲ? ನಿನಗಿನ್ನೂ ನಿದ್ರೆ ಬಿಟ್ಟಿಲ್ವಾ? ವಾಯ್ಸ್ ಒಂಥರ ಇದೆ. ಅಥವಾ ನೆನ್ನೆ ನಿವಿಯ ಬರ್ತ್ಡೇ ಪಾರ್ಟಿ ಅಂತ ಎಣ್ಣೆ ಹಾಕಿದ್ಯಾ ಹೇಗೆ? ಅದರ ಹ್ಯಾಂಗ್ ಓವರ್ ಹೋಗಿಲ್ವಾ? ನಿವಿಯ ಸ್ಟೇಟಸ್ ನೋಡಿದೆ, 32 ಹಲ್ಲುಗಳನ್ನು ಪ್ರದರ್ಶನ ಮಾಡ್ತಾ ನಗ್ತಾ ಇದೆಯಾ ನೀನು ಎಂದು ರುಷ್ ಜೋರು ಮಾಡುವಾಗ, ನನಗೆ ಜ್ವರ ಬಂದಿದೆ, ಅದಕ್ಕೆ ಇನ್ನೂ ಮಲಗಿದ್ದೀನಿ, ತುಂಬ ಜ್ವರ ಮತ್ತು ತಲೆನೋವು ಎನ್ನುತ್ತಾಳೆ ಋತ್ವಿ. ಆಗ ರುಷ್, ಜ್ವರನಾ? ನಿನ್ನೆ ರಾತ್ರಿ ಚೆನ್ನಾಗೇ ಇದೆಯಲ್ಲ, ಹೋಗಲಿ ಡಾಕ್ಟರ್ ಹತ್ರ ಹೋಗಿದ್ಯಾ? ಇರು ನಾನೇ ಬರ್ತೀನಿ ಎನ್ನಲು, ಬೇಡ ಅಕ್ಕ ಇದ್ದಾಳೆ ಎನ್ನುವ ಋತ್ವಿಗೆ, ಇರಲಿ ಬಿಡು ನನಗೇನು, ನಾನೇನು ನಿನ್ನನ್ನು ಹೊತ್ಕೊಂಡು ಹೋಗಲ್ಲ, ಅಥವಾ ಹುಡುಗಿ ಸ್ಟ್ರಾಬೆರಿ ಐಸ್ ಕ್ರೀಮ್ ಥರ ಇದ್ದಾಳೆ ಅಂತ ತಿಂದು ಬಿಡಲ್ಲ ಎಂದವನು ಋತ್ವಿಯ ಮನೆಯ ಕಡೆಗೆ ಕಾರು ತಿರುಗಿಸುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಕಥೆಯನ್ನು ಕೇಳ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಧನ್ಯವಾದಗಳು.